ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಿಟ್ಲರ್ ಕಲ್ಯಾಣ ಭಾಗ 63 ಸ್ಕಿಪ್ ಮಾಡಿದ್ದೀನಿ. ವೀಡಿಯೋಸ್ನ ಹಾಕ್ತೇನೆ. ಹಬ್ಬ ಇರೋ ಕಾರಣ ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿದೆ, ಹಾಗಾಗಿ ಕಥೆನ ಹಾಕೋಕ್ಕಾಗಿಲ್ಲ. ಇನ್ಮೇಲೆ ಕಂಟಿನ್ಯೂಸ್ ಆಗಿ ಕಥೆಗಳು ಬರ್ತಾ ಇರುತ್ತೆ. ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಕಥೆನ ಶುರು ಮಾಡೋಣ. ನೀನು ಸ್ವಲ್ಪ ಹೊತ್ತು ಸುಮ್ಮನೆ ಇರು ಪ್ಲೀಸ್ ಕಣೋ ಎಂದು ಅವಳ ಮೇಲೆ ಮುತ್ತುಗಳ ಮಳೆಯನ್ನು ಸುರಿಸಲು ಶುರು ಮಾಡಿದ ಸೌರಭ್. ಸುರಿಸ್ತಾ ಇದ್ದ ಮಳೆಯಲ್ಲಿ ನೆಂದು ಒದ್ದೆಯಾಗ್ತಾ ಅವನು ಮಾಡ್ತಾ ಇದ್ದ ಚಕ್ಕಳಗಳಿಗೆ ಉಕ್ಕಿ ಬೆಚ್ಚಿ ಹೋಗಿ ಕಿಲಕಿಲ ಶಬ್ದಗಳನ್ನು ಹೊರಡಿಸ್ತಾ ಇದ್ಲು ನಮ್ಮ ಈ ತಿಕ್ಲು ಡಸ್ಕಿ. ಒಂದು ಗಂಟೆಯ ನಂತರ ಇಬ್ಬರು ಒಟ್ಟಿಗೆ ಫ್ರೆಶ್ ಆಗಿ ಸೌರಭ್ ಕೈಗಳಲ್ಲಿ ಮಗುವಂತೆ ಒದಗಿ ಹೋಗಿ ಹೊರಗಡೆ ಬಂದು ಅಕ್ಷತಾ ನೇರವಾಗಿ ಎತ್ಕೊಂಡು ಬಂದು ಡೈನಿಂಗ್ ಟೇಬಲ್ ಮೇಲೆಯೇ ಕೂರಿಸಿದ. ಪ್ಲೇಟ್ನಲ್ಲಿ ಟಿಫನ್ ಕೂಡ ತಾನೇ ಇಟ್ಟು ಆ ಪ್ಲೇಟ್ನಲ್ಲಿ ಅಕ್ಷತಾಳ ತೊಡೆಯ ಮೇಲೆ ಇಡುತ್ತಾ, ನೀನು ತಿಂತ ನನಗೆ ತಿನ್ನಿಸು ಕಣೆ ಡಸ್ಕಿ ಅಂದ ಬಾಯಿ ತೆರೆಯುತ್ತಾ. ಈ ತಿನ್ನಿಸುವುದು ಮಾತ್ರ ಬಿಡಿ ಸೌರಭ್ ಅಂದ್ಲು ಇಡ್ಲಿ ತುಂಡರಿಸಿ ಚಟ್ನಿಯಲ್ಲಿ ಡಿಪ್ ಮಾಡಿ ಸೌರಭ್ನ ಬಾಯಿಗೆ ನೀಡ್ತಾ. ಸೌರಭ್ ಅದನ್ನು ತಿನ್ನುತ್ತಾ, ಏನೇನೇನು ಹುಚ್ಚು ಡಸ್ಕಿ, ನಿನ್ನ ಈ ಡಸ್ಕಿ ಕೈಗಳಿಂದ ತಿಂದರೆ ಮಾತ್ರ ನನಗೆ ತಿಂದಂತೆ ಆಗೋದು ಇಲ್ವೇ? ಉಪ್ಸ್, ನನ್ನವು ಡಸ್ಕಿ ಕೈಗಳು ಅಂತಲೇ ಮತ್ತೆ ಈ ಕೈಗಳಿಂದ ತಿನ್ನಬೇಕು ಅಂದ್ಕೊಳ್ಳೋದು ಏನು ಎಂದು ಅಳಕೆಯಿಂದ ಹೇಳುತ್ತಾ ತಾನು ತಿಂತಲೇ ಸೌರಭ್ಗೆ ತಿನ್ನಿಸ್ತಾಳೆ ಅಕ್ಷತಾ. ಇವಿಬ್ಬರನ್ನ ರೂಮ್ನಿಂದ ಕಳ್ಳತನದಿಂದ ಕಣ್ಣುಗಳನ್ನು ಅಗಲ ಮಾಡಿ ನೋಡ್ತಾ ಇದ್ಲು ವೇದ. 20 ನಿಮಿಷಗಳ ನಂತರ ಬ್ರೇಕ್ಫಾಸ್ಟ್ ತಿಂದು ಆಸ್ಪತ್ರೆಗೆ ಹೋಗೋದಕ್ಕೆ ಸ್ಟಾರ್ಟ್ ಆದರು ಇಬ್ಬರು ಕೂಡ. ಸೌರಭ್ ಅವರು ಅಕ್ಷತಾಳನ್ನು ಎತ್ಕೊಂಡು ಹೋಗ್ತಾ ಇದ್ದ ಸೌರಭ್ನನ್ನು ನೋಡ್ತಾ ಏನಾಗಿರಬಹುದೆಂದು ಆಲೋಚನೆಯಲ್ಲಿ ಬಿದ್ಲು ವೇದ. ಪಾಪ ರಂಗಮ್ಮ ಬಂದರೆ ಕೇಳೋಣ ಎಂದು ಅವಳಿಗಾಗಿ ಕಾಯ್ತಾ ಇದ್ಲು. ರಂಗಮ್ಮನಿಗೆ ಜವಾಬ್ದಾರಿ ಇನ್ನು ಅಕ್ಷತಾಳನ್ನು ಮತ್ತೊಮ್ಮೆ ಆಸ್ಪತ್ರೆಗೆ ಕರ್ಕೊಂಡು ಹೋದ ಸೌರಭ್. ಹತ್ತಿರ ಇದು ಎಲ್ಲ ಟೆಸ್ಟ್ಗಳನ್ನು ಮಾಡಿಸಿದ ಡಾಕ್ಟರ್ ಬೇಡ ಅಂತ ಇದ್ರೂ ಕೂಡ ಕೇಳ್ದೇನೆ 6th ವೀಕ್ನಲ್ಲೇ ಸ್ಕ್ಯಾನಿಂಗ್ ಮಾಡಿಸಿದ. ಘನ ವ್ಯಕ್ತಿಯಾಗಿ ಈ ಆಸ್ಪತ್ರೆ ಇತಿಹಾಸದ ಪುಟಗಳಿಗೂ ಏರೇ ಬಿಟ್ಟ. ಅರ್ಧ ಗಂಟೆ ನಂತರ ಬಂದ ಎಲ್ಲ ರಿಪೋರ್ಟ್ಗಳನ್ನು ನೋಡಿದ ಡಾಕ್ಟರ್ನ ಮನಸ್ಸು ಏನು ಯೋಚಿಸ್ತಾ ಇದೆಯೋ ಏನೋ, ನಮ್ಮವನ ಮನಸ್ಸು ಮಾತ್ರ ಮೆಟ್ರೋ ಟ್ರೈನ್ಗಿಂತ ವೇಗವಾಗಿ ಆಲೋಚನೆಗಳು ಗಿರಗಿರ ತಿರುಗಿಸ್ತಿತ್ತು. ಒಳಗಡೆ ಎಲ್ಲ ರಿಪೋರ್ಟ್ಸ್ ನೋಡಿದ ನಂತರ ಪ್ರಾಬ್ಲಮ್ ಏನೂ ಇಲ್ಲ ಎಂದು ಹಿಂದಿನ ದಿನ ರಾತ್ರಿ ಹೇಳಿದ ಮಾತನ್ನೇ ಮತ್ತೊಮ್ಮೆ ಹೇಳಿದಾಗ, ನಿನ್ನೆ ರಾತ್ರಿ ಕಾಣಿಸದ ಭ್ರೂಣ ಈಗ ಕಾಣಿಸ್ತಾ ಎಂದು ಹುಚ್ಚು ಪ್ರಶ್ನೆ ಕೇಳಿದ ಸೌರಭ್ ನಿಮಗೆ ಅವಸರ ಇದೆ ಅಂತ 6 ಗಂಟೆಗಳ ಅರ್ಧ ಮೀಟರ್ ಬೆಳೆದು ಹೋಗೋದಿಲ್ಲ ಮಕ್ಕಳು. ಎಷ್ಟು ದಿನಗಳಲ್ಲಿ ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳೀತಾರೆ. ರಾತ್ರಿ ತಾನೇ ನಿಮಗೆ ಹೇಳಿದ್ದು. ಈಗ 6th ವೀಕ್ ಅಂದರೆ ನೀವು 12th ವೀಕ್ನಲ್ಲಿ ಬಂದು ಕೇಳಿ, ಆಗ ತೆಗೆದು ಸ್ಕ್ಯಾನಿಂಗ್ನಲ್ಲಿ ನಿಮ್ಮ ಬೇಬಿಯನ್ನು ನಿಮಗೆ ತೋರಿಸ್ತೀನಿ ಅಂದ್ಲು ಸ್ವಲ್ಪ ಕೋಪದಿಂದಾನೇ ಆ ಡಾಕ್ಟರ್. ಆಗ ನಮ್ಮ ಬೇಬಿಯ ಬಣ್ಣ ಕೂಡ ತಿಳಿಯುತ್ತದೆಯಾ ಡಾಕ್ಟರ್? ಈ ಬಾರಿ ಪ್ರಶ್ನೆಗೆ ಇಬ್ಬರು ಮಹಿಳೆಯರು ಒಂದೇ ಸಾರಿ ಕೊಂದುಬಿಡುವಂತೆ ನೋಡಿದರು. ಸೌರಭ್ನನ್ನು ಆ ನೋಟಗಳಲ್ಲಿ ಬಿಸಿ ಜೋರಾಗಿಯೇ ತಗಲಿದ ಕಾರಣ ಸೈಲೆಂಟಾಗಿ ಟಾಪಿಕ್ನ ಚೇಂಜ್ ಮಾಡಿದ ಸೌರಭ್. ಆ ನಂತರ ಅಕ್ಷತಾಳ ಡಯೆಟ್, ಮೆಡಿಸಿನ್, ವ್ಯಾಯಾಮ, ಯೋಗದ ಬಗ್ಗೆ ಸೌರಭ್ ಮೊದಲೇ ಕೇಳಿದಂತೆ ಒಬ್ಬ ನರ್ಸ್ನನ್ನು ಕೂಡ ಅಪಾಯಿಂಟ್ಮೆಂಟ್ ಮಾಡುವ ಬಗ್ಗೆ ಎಲ್ಲವನ್ನ ಮಾತನಾಡಿ ಅಕ್ಷತಾಳನ್ನು ಕರ್ಕೊಂಡು ಮನೆಗೆ ಹೊರಟ ಸೌರಭ್. ಹೋಗ್ತಾ ದಾರಿಯಲ್ಲಿ ಮೆಡಿಸಿನ್ ಜೊತೆಗೆ ಹಣ್ಣಿನ ಮಾರ್ಕೆಟ್, ಡ್ರೈ ಫ್ರೂಟ್ಸ್ ಅಂಗಡಿಗಳ ಜೊತೆಗೆ ಒಂದು ಫ್ರಿಡ್ಜ್, ಮಿಲ್ಕ್ ಶೇಕ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಇನ್ನೂ ಬೋನಸ್ ಆಗಿ ಒಂದು ಕುಂಕುಮ ಕೇಸರಿ ಹಾಗೂ ಪಿಸ್ತಾ ಎಲ್ಲ ಸೇರಿ ಒಂದು ಚೀಲನೇ ಆಯಿತು. ಇದನ್ನೆಲ್ಲ ಹಾಕ್ಕೊಂಡು ಹೋಗ್ತಾನೆ ಮಹಾಶಯ. 5 ನಿಮಿಷಗಳ ಗ್ಯಾಪ್ನಲ್ಲಿ 4 ಸಾರಿ ನಿಲ್ಲಿಸಿದ ಕಾರ್ನಲ್ಲಿ ನಿಲ್ಲಿಸಿದ ಕಡೆಯೆಲ್ಲ ಅರ್ಧ ಗಂಟೆ ಟೈಮ್ ತೆಗೆದುಕೊಂಡು ಶಾಪಿಂಗ್ ಮಾಡ್ತಾ ಇದ್ದ ಗಂಡನನ್ನು, ಮೂಟೆಗಳನ್ನು ಹೊತ್ತು ತರ್ತಾ ಇದ್ದ ಮನುಷ್ಯರನ್ನು ನೋಡ್ತಾ ಆಶ್ಚರ್ಯಗೊಂಡು ತಲೆ ಬಡ್ಕೊಳ್ತಾ ಡಸ್ಕಿ ಬೇಬಿ ಕೊನೆಗೆ ಆಸ್ಪತ್ರೆಯಿಂದ ಮನೆಗೆ ತಲುಪುವ ಅವರ ಸುದೀರ್ಘ ಪ್ರಯಾಣಕ್ಕೆ ಕೊನೆ ಹಾಡುತ್ತಾ ಮನೆಗೆ ತಲುಪುವಷ್ಟರಲ್ಲಿ ಮಧ್ಯಾಹ್ನ ಊಟದ ಸಮಯ ಆಗಿತ್ತು.
ಸೌರಭ್ನವರು ಹೋದಾಗಿಂದ ಗೋಡೆಯ ಬಳಿಯೇ ನರಿಯಂತೆ ಅಲ್ಲಲ್ಲೇ ತಿರುಗ್ತಾ ಇದ್ದ ವೇದ ಪಾಪ. ಮತ್ತೆ ಸೌರಭ್ ಡಸ್ಕಿ ಬೇಬಿಯನ್ನು ಎತ್ಕೊಂಡು ಬರ್ತಾ ಇದ್ರೆ ನೋಡ್ತಾ ಇದ್ದ ವೇದ ಕಣ್ಣುಗಳು ಹತ್ತಿ ಕಾಯಿಗಳಂತೆ ದೊಡ್ಡವಾದವು. ಫ್ರೀ ಎಂಟ್ರಿ ಬೋರ್ಡ್ ನೋಡಿದ ಎಷ್ಟೋ ಸೊಳ್ಳೆಗಳು ಆ ಬಾಯೊಳಗೆ ಹಾರಿ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ವೋ ಏನೋ ಲೆಕ್ಕನೇ ಇಲ್ಲ. ಪಾಪ ವೇದಳನ್ನು ಏನೂ ಲೆಕ್ಕಿಸದೆ ತನ್ನ ಬೇಬಿಯನ್ನು ಹೊತ್ಕೊಂಡು ಡಸ್ಕಿ ಬೇಬಿಯನ್ನು ಹೊತ್ಕೊಂಡು ರೂಮ್ ಒಳಗಡೆ ಹೋಗೇ ಬಿಟ್ಟ ಸೌರಭ್ ಮಹಾಶಯ. ಅಕ್ಷತಾಳನ್ನು ಬೆಡ್ ಮೇಲೆ ಕೂರಿಸಿ ರಂಗಮ್ಮಳನ್ನು ಕರೆದು ಪ್ಲೇಟ್ನಲ್ಲಿ ಊಟ ತಗೊಂಡು ಬಾ ಅಂತ ಹೇಳ್ದ ಸೌರಭ್. 10 ನಿಮಿಷಗಳ ನಂತರ ರಂಗಮ್ಮ ತಂದ ಫುಡ್ ಪ್ಲೇಟನ್ನು ಅಕ್ಷತಾಳ ತೊಡೆ ಮೇಲೆ ಇಟ್ಟು ತಿನ್ನು ಎಂದು ಹೇಳಿದ ಸೌರಭ್. ಮೊದಲ ತುತ್ತನ್ನು ಸೌರಭ್ ಬಾಯಿಗೆ ನೀಡಿ ನಂತರ ತಾನು ತಿನ್ನಲು ಶುರು ಮಾಡಿದ್ಲು ಅಕ್ಷತಾ. 20 ನಿಮಿಷಗಳ ನಂತರ ಮತ್ತೊಮ್ಮೆ ರಂಗಮ್ಮಳನ್ನು ಕರೆದ ಸೌರಭ್. ರಂಗಮ್ಮ ಸೈಲೆಂಟಾಗಿ ಬಂದು ಪ್ಲೇಟ್ ತೆಗೆದುಕೊಂಡು ಹೋಗ್ತಾ ಇದ್ದಾಗ, ರಂಗಮ್ಮ 1 ನಿಮಿಷ ನಿನ್ನೊಂದಿಗೆ ಮಾತಾಡಬೇಕು ಅಂದ ಸೌರಭ್. ಹೇಳಿ ಯಜಮಾನ್ರೆ. ರಂಗಮ್ಮ, ನೀನು ನನ್ನ ಚಿಕ್ಕನಿಂದಲೂ ನಮ್ಮ ಮನೆಯಲ್ಲೇ ಇದೆಯಾ ಎಂದು ನಮ್ಮ ತಾತ ಹೇಳಿದರು. ಆದ್ದರಿಂದ ನನ್ನ ವಿಷಯದಲ್ಲಿ ನಡೆದಿದ್ದೆಲ್ಲ ನಿನಗೆ ತಿಳಿದೇ ಇರುತ್ತೆ. ನಾನು ನನ್ನ ಹೆಂಡತಿಯೊಂದಿಗೆ ಇಲ್ಲಿಗೆ ಬಂದು ಇರುವ ಕಾರಣ ಕೂಡ ನಿನಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಗೊತ್ತಿದೆ. ಎಲ್ಲ ತಿಳಿದಿರೋ ನಿನಗೆ ಆಕೆ ಅಂದರೆ ರಾಧಾ ಬಗ್ಗೆ ವಿಷಯವಾಗಿ ಹೇಳುವ ಅವಶ್ಯಕತೆ ಇಲ್ಲವೆಂದ್ಕೊಳ್ತೀನಿ. ನಾನು ಇಲ್ಲಿವರೆಗೆ ಯಾರಲ್ಲೂ ಯಾವ ಸಹಾಯ ಕೂಡ ಕೇಳಲಿಲ್ಲ. ಆದರೆ ಮೊದಲ ಬಾರಿಗೆ ಕೇಳ್ತಾ ಇದ್ದೇನೆ. ಅದು ಕೂಡ ನನಗಾಗಿ ಅಲ್ಲ, ನಿನ್ನನ್ನು ಚಿಕ್ಕಮ್ಮ ಅಮ್ಮ ಎಂದು ಕರೀತಾಳಲ್ಲ ಅವಳಿಗಾಗಿ ಆದರೂ ನೀನು ಈ ಕೆಲಸ ಮಾಡ್ತೀಯಾ ಅಂದ. ಅಯ್ಯೋ, ಎಂತಹ ಮಾತು! ಏನು ಮಾಡಬೇಕು ಹೇಳಿ. ಅಕ್ಷತಾಳ ಪ್ರೆಗ್ನೆನ್ಸಿ ವಿಷಯ ಹೇಳಿ ಅದಕ್ಕಿಂತ ಮೊದಲು ಅವಳ ಪ್ರೆಗ್ನೆನ್ಸಿ ವಿಷಯದಲ್ಲಿ ಏನು ನಡೆದಿತ್ತೋ ಅದನ್ನು ಹೇಳಿದ ಸೌರಭ್. ಅಕ್ಷತಾ ಗರ್ಭಿಣಿ ಎಂಬ ವಿಷಯ ಕೇಳಿದ ಕೂಡಲೇ ರಂಗಮ್ಮ ತುಂಬಾ ಸಂತೋಷದಿಂದ ಅಕ್ಷತಾಳ ಹತ್ತಿರ ಹೋಗಿ ನಿಜವೇನಮ್ಮ ಎಂದು ಕೇಳ್ತಾ ಪ್ರೇಮದಿಂದ ಮುತ್ತಿಡ್ಲು. ಅದನ್ನು ನೋಡಿದ ಸೌರಭ್ ಜಲಸ್ ಫೀಲ್ ಆಗ್ತಾ ಅಕ್ಷತಾಳ ಪಕ್ಕಕ್ಕೆ ಹೋಗಿ ಅವಳನ್ನು ತನ್ನ ಕಡೆಗೆ ತಿರುಗಿಸ್ಕೊಂಡು, ನಾನು ಮನೆಯಲ್ಲಿ ಇರೋವರೆಗೂ ಅವಳನ್ನು ನಾನು ಮಾತ್ರ ನೋಡ್ಕೊಳ್ತೀನಿ. ನಾನು ಮನೆಯಲ್ಲಿ ಇಲ್ದಿದ್ದಾಗ ಮಾತ್ರ ಅವಳು ನೀರು ಕುಡಿಬೇಕಂದ್ರೂ ನೀನು ಚೆಕ್ ಮಾಡಿದ ಮೇಲೇ ಕುಡಿಬೇಕು. ನಾನು ಮನುಷ್ಯರನ್ನು ನಂಬೋದನ್ನು ಮೊದಲೇ ಮರ್ತ್ಬಿಟ್ಟಿದ್ದೇನೆ. ಅಕ್ಷತಾಳನ್ನು ತೋರಿಸ್ತಾ, ಅವಳು ನನ್ನ ಜೀವನಕ್ಕೆ ಬಂದ ಮೇಲೇ ಮತ್ತೆ ಮನುಷ್ಯರು ಅವರ ಪ್ರೀತಿಗಳು ನಿಜ ಎಂದು ನಂಬಿಕೆ ಮೂಡಿದೆ. ಅದು ನೀಡಿದ ನಂಬಿಕೆಯೇ ಇವತ್ತು ಮತ್ತೊಬ್ಬ ಮನುಷ್ಯನನ್ನು ಕೂಡ ನಂಬಬಹುದು ಎಂಬ ಧೈರ್ಯ ನೀಡಿದೆ. ಈಗ ಕೇವಲ ನಿನ್ನನ್ನು ಮಾತ್ರ ನಂಬ್ತಾ ಇದ್ದೇನೆ ನಾನು. ನೀನಾದರೂ ನನ್ನ ನಂಬಿಕೆಯನ್ನು ಉಳಿಸ್ತೀಯಾ ಅಂತ ಅಂದ್ಕೊಳ್ತೇನೆ. ಖಂಡಿತ ಈ ಬಾರಿ ಅಮ್ಮನವರ ಹೊಟ್ಟೆಯಲ್ಲಿ ಬೆಳೀತಾ ಇರುವ ನಿಮ್ಮ ರಕ್ತಕ್ಕೆ ನನ್ನ ಪ್ರಾಣವನ್ನೇ ಅಡ್ಡ ಇಡ್ತೇನೆ ಯಜಮಾನ್ರೆ ಅಂದ್ಲು. 2 ಕೈಗಳನ್ನು ಜೋಡಿಸಿದ್ಲು ರಂಗಮ್ಮ. ಇನ್ನು ಮುಂದೆ ಅಕ್ಷತಾ ಕೆಳಗೆ ಇಳಿಯಲು ಕೂಡ ನೀನು ಬಿಟ್ಟು ಮತ್ತೊಬ್ಬ ಮನುಷ್ಯ ಈ ರೂಮ್ಗೆ ಬರಲು ಅವಕಾಶ ಇಲ್ಲ. ಯಾರನ್ನು ನಂಬೋದಕ್ಕೂ ಕೂಡ ಆಗೋದಿಲ್ಲ. ನಾನು ಮನೆಯಲ್ಲಿ ಇಲ್ಲದ ಪ್ರತಿ ನಿಮಿಷ ನೀನು ಅಕ್ಷತಾಳ ಪಕ್ಕದಲ್ಲೇ ಇರಬೇಕು. 1 ನಿಮಿಷ ಕೂಡ ಅವಳು ನಿನ್ನ ಕಣ್ಸನ್ನೆಯಿಂದ ಪಕ್ಕಕ್ಕೆ ಜರುಗಲು ಅವಕಾಶ ಇಲ್ಲ ಎಲ್ಲವನ್ನ ಹೇಳಿದ ಸೌರಭ್. ಖಂಡಿತ ಈ ಬಾರಿ ಅಮ್ಮನವರನ್ನು ಜಾಗ್ರತೆಯಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಅಂತ ಹೇಳಿದ್ಲು ರಂಗಮ್ಮ. ಸೌರಭ್, ಇನ್ನು ಮುಂದೆ ಅಡುಗೆ ಮಾಡಲು ಕೂಡ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ನೀನು ಮಾತ್ರ ಈ ರೂಮಿಂದ ಹೊರಗಡೆ ಬರಬೇಡ ಅಂದ. ಹಾಗೇ ಆಗಲಿ. ಹಾಂ, ನೀನು ಪ್ಲೇಟ್ ಇಟ್ಟು ಹೋಗು, ನಾನು ಹೊರಗಡೆ ಹೋಗಬೇಕು ಅಂದ. ರಂಗಮ್ಮ ಸೈಲೆಂಟಾಗಿ ಪ್ಲೇಟ್ನ ತೆಗೆದುಕೊಂಡು ಹೊರಗಡೆ ಹೋದಳು. ಅಲ್ಲಿವರೆಗೂ ಡೋರ್ನ ಆಚೆ ಕಡೆಯಿಂದ ಸೌರಭ್ನ ಮಾತುಗಳನ್ನು ಕೇಳಿದ ವೇದ ರಂಗಮ್ಮ ಹೊರಗಡೆ ಬರೋದನ್ನು ನೋಡಿ ಸೈಲೆಂಟಾಗಿ ಅಲ್ಲಿಂದ ತಪ್ಪಿಸ್ಕೊಂಡ್ಳು. ಡೋರ್ನ ಹೊರಗಡೆಯಿಂದ ಸೌರಭ್ ಮಾತುಗಳನ್ನು ಕೇಳ್ತಾ ಇದ್ದ ವೇದ ರಂಗಮ್ಮ ಹೊರಗೆ ಬರೋದನ್ನು ನೋಡಿ ಸೈಲೆಂಟಾಗಿ ಅಲ್ಲಿಂದ ಜಾರ್ಕೊಂಡ್ಳು. ರಂಗಮ್ಮ ಹೋದ ತಕ್ಷಣ ಡೋರ್ ಕ್ಲೋಸ್ ಮಾಡಿ ಬಂದ ಸೌರಭ್
ಅಕ್ಷತಾಳ ಪಕ್ಕ ಕೂರ್ತಾ, ಓ ಡಸ್ಕಿ ಮಂಕು ದಿಣ್ಣೆ, ರಂಗಮ್ಮಗೆ ಹೇಳಿದ್ದೆಲ್ಲ ಕೇಳಿದೆಯಲ್ಲ, ಇನ್ಮುಂದಾದರೂ ಹುಷಾರಾಗಿರೋದು ಕಲಿ. ನಮ್ಮನೇಲಿರೋ ಆ ವೇದ ಇದ್ದಾಳಲ್ಲ, ಅವಳ ಮೇಲೆ ನನಗೆ ಡೌಟ್ ಇದೆ. ಅದಕ್ಕೆ ನೀನು ಅವಳನ್ನು ಅತಿಯಾಗಿ ನಂಬಿ ಅವಳು ಏನು ಕೊಟ್ಟರು ಕಣ್ಣು ಮುಚ್ಚಿ ತಿನ್ನಬೇಡ ಅಂತ ಹೇಳಿದನು ಸೌರಭ್. ಹಾಂ ಸರಿ ಸೌರಭ್ ಅವರೇ, ಆದರೆ ಆ ವೇದ ಅವಳೂ ಅಕ್ಷತಾಳ ಮೂಗಿನ ಮೇಲೆ ಎರಡೂ ಬೆರಳುಗಳಿಂದ ಟ್ಯಾಪ್ ಮಾಡ್ತಾ ಅವಳೇನು ಗಿವಳೇನು ಅಂತೀಯಲ್ಲ, ವೇದ ಅಂದರೆ ಸಾಕು. ಹೌದು, ಅವಳೇನು ಸತ್ಯ ಹರಿಶ್ಚಂದ್ರ ವಂಶದಲ್ಲಿ ಹುಟ್ಟಿದಾಳ ಅಂತೀಯ? ನೀತಿ ನಿಯಮಗಳಿಗೆ ಇನ್ನೊಂದು ಹೆಸರಾಗಿ ಇರೋದಕ್ಕೆ ಈ ದಿನಗಳಲ್ಲಿ ಯಾರನ್ನು ನಂಬೋ ಹಾಗಿಲ್ಲ ಅಂತ ಹೇಳ್ದ. ಹಾಂ ಅಂತ ಕೈಯಿಂದ ತುಟಿಗಳನ್ನು ಸವರಿಕೊಳ್ಳುತ್ತಾ, ಸರಿ ಬಿಡಿ ವೇದ. ಸೌರಭ್ ಕೋಪದಿಂದ ನೋಡೋದನ್ನು ನೋಡಿ ರೂ ಅನ್ನೋ ವರ್ಡ್ನ ಗಂಟ್ಲಲ್ಲೇ ನುಂಗ್ಬಿಟ್ಲು. ಪಾಪ ಇವರಿಬ್ಬರು ಹೀಗೆ ಮಾತನಾಡ್ತಾ ಇರಬೇಕಾದ್ರೆ ರಂಗಮ್ಮ ಅಕ್ಷತಾಳ ಸಲುವಾಗಿ ಬಂದಳು. ರಂಗಮ್ಮ ಬಂದು ಡೋರ್ನ ನಾಕ್ ಮಾಡಿದ ಮೇಲೆ ತಕ್ಷಣ ಅಕ್ಷತಾಳಿಗೆ ಕೊಡಬೇಕಾದ ಟ್ಯಾಬ್ಲೆಟ್ಗಳನ್ನೆಲ್ಲ ಟೇಬಲ್ ಮೇಲೆ ಇಟ್ಟು ಏನೇನು ತೆಗೆದುಕೊಳ್ಬೇಕು ಅಂತ ಅಕ್ಷತಾಳಿಗೆ ಹೇಳಿ ಡೋರ್ ಓಪನ್ ಮಾಡಿದ ಸೌರಭ್. ಒಳಗಡೆ ಬಂದ ರಂಗಮ್ಮಗೆ ಇನ್ನೊಮ್ಮೆ ಟ್ಯಾಬ್ಲೆಟ್ಗಳ ಬಗ್ಗೆ ಹೇಳಿ 15 ನಿಮಿಷಗಳ ನಂತರ ಅಕ್ಷತಾ ಟ್ಯಾಬ್ಲೆಟ್ ತೆಗೆದುಕೊಳ್ಳುವ ಹಾಗೆ ನೋಡ್ಕೊ ಅಂತ ಒತ್ತಿ ಹೇಳಿ ಟ್ಯಾಬ್ಲೆಟ್ ಆದಮೇಲೆ ಅರ್ಧ ಗಂಟೆ ಗ್ಯಾಪ್ನಲ್ಲಿ ಜ್ಯೂಸ್ ಕೂಡ ತಂದುಕೊಡೋಕ್ಕೆ ಹೇಳ್ದ. ಎಲ್ಲ ಜಾಗ್ರತೆಗಳನ್ನು ಹೇಳಿ ತಾನು 1 ಗಂಟೆಯಲ್ಲಿ ಮನೆಗೆ ವಾಪಸ್ ಬರ್ತೀನಿ ಅಂತ ಅಕ್ಷತಾಳಿಗೆ ಹೇಳಿ ಹೊರಗಡೆ ಬಂದನು ಸೌರಭ್. ಸೌರಭ್ ಹೊರಗೆ ಬರುವವರೆಗೂ ತನ್ನ ರೂಮ್ನಲ್ಲಿ ಇದ್ದ ವೇದ ಸೌರಭ್ ಹೊರಗೆ ಹೋಗೋದನ್ನು ಕದ್ದು ಮುಚ್ಚಿ ನೋಡಿ ಅವನು ಹಾಗೆ ಹೊರಗಡೆ ಹೋಗ್ತಾ ಇದ್ದ ಹಾಗೇ ತನ್ನ ರೂಮ್ನಿಂದ ಹೊರಗಡೆ ಓಡಿ ಬಂದಳು. ಅಕ್ಷತಾಳ ರೂಮ್ಗೆ ಹೋದಳು. ಅಷ್ಟೊತ್ತಿಗಾಗಲೇ ರಂಗಮ್ಮ ಅಕ್ಷತಾಳ ಕೈ ಹಿಡಿದು ನಿಧಾನವಾಗಿ ರೂಮ್ನಲ್ಲೇ ಸ್ವಲ್ಪ ವಾಕಿಂಗ್ ಮಾಡಿಸ್ತಾ ಇದ್ಲು. ಡೋರ್ ಹತ್ತಿರ ಬಂದು ಸ್ವಲ್ಪ ಡೋರ್ ಓಪನ್ ಮಾಡಿ ನೋಡಿದ ವೇದ ಡೋರ್ನ ನಾಕ್ ಮಾಡುತ್ತಾ ಅಕ್ಷತಾ ಅಂತ ಕರೆದ್ಲು. ತಲೆ ತಿರುಗಿಸಿ ಡೋರ್ನ ಕಡೆ ನೋಡಿದ ಅಕ್ಷತಾ ವೇದ ಡೋರ್ ಹೊರಗೆ ನಿಂತಿರೋದನ್ನು ನೋಡಿ ವೇದ ಅವರೇ ಒಳಗಡೆ ಬನ್ನಿ ಅಂತ ಕರೆದ್ಲು ಅಕ್ಷತಾ. ತಕ್ಷಣ ರಂಗಮ್ಮ ಅಕ್ಷತಾಳನ್ನು ಕೋಪದಿಂದ ನೋಡ್ತಾ ವೇದ ಒಳಗಡೆ ಬರೋಕ್ಕೂ ಮುನ್ನ ಅಕ್ಷತಾಳನ್ನು ಬೆಡ್ ಮೇಲೆ ಕೂರಿಸಿದ್ಲು. ತಾನೇ ಹೊರಗಡೆ ಹೋದ್ಲು ರಂಗಮ್ಮ. ವೇದ ಒಳಗೆ ಬರುವ ಮುಂಚೆಯೇ ರಂಗಮ್ಮ ಡೋರ್ ಹತ್ತಿರ ಬಂದು ವೇದಳನ್ನು ಅಲ್ಲಿಂದಲೇ ಹೊರಗಡೆ ಕರ್ಕೊಂಡು ಹೋಗಿ ಡೋರ್ನ ಕ್ಲೋಸ್ ಮಾಡಿ ಏನಮ್ಮ ವೇದ ಅಂತ ಕೇಳಿದ್ಲು. ಅದೇನು ರಂಗಮ್ಮ, ನಾನು ಅಕ್ಷತಾ ಜೊತೆ ಮಾತಾಡೋಕ್ಕೆ ಬಂದರೆ ನೀನು ಡೋರ್ ಕ್ಲೋಸ್ ಮಾಡಿದೆ ಅಂತ ಅಂದ್ಲು ವೇದ. ಅಂದರೆ ಅದು ವೇದ ಅಮ್ಮ, ಈಗ ಅಮ್ಮನವರು ರೆಸ್ಟ್ ತಗೊಳ್ಳೋ ಟೈಮ್. ಸುಮ್ಮನೆ ಇವಾಗ ಮಾತುಕತೆ ಯಾಕೆ ಅಂತ. ರೆಸ್ಟಾ ಯಾಕೆ? ಇವಳಿಗೆ ಏನಾಗಿದೆ? ಬೆಳಗಿಂದ ಸೌರಭ್ ಸರ್ ಅವಳನ್ನು ಎಲ್ಲಿಗೆ ಕರ್ಕೊಂಡು ಹೋದರೂ? ರಂಗಮ್ಮ ಸ್ವಲ್ಪ ಅಸಹನೆಯಿಂದ ಇನ್ನೂ ಸ್ವಲ್ಪ ಕೋಪದಿಂದ ವೇದಳನ್ನು ನೋಡ್ತಾ, ಅಮ್ಮನವರಿಗೆ ಸ್ವಲ್ಪ ತಲೆನೋವಿದೆಯಂತೆ, ಅದಕ್ಕೆ ರೆಸ್ಟ್ ತಗೊಳ್ಳಿ ಅಂತ ಸೌರಭ್ ಯಜಮಾನರು ಒತ್ತಿ ಹೇಳಿ ಹೋಗಿದ್ದಾರೆ. ಇನ್ನೂ ಹೊರಗಡೆ ಎಲ್ಲೇ ಹೋದರು ಅಂದರೆ ಅದೆಲ್ಲ ನಮಗೆ ಯಾಕೆ ಅಮ್ಮ? ಅವರು ಗಂಡ ಹೆಂಡತಿ ಹೊರಗೆ ಎಲ್ಲೋ ಹೋಗ್ತಾರೆ, ಅದೆಲ್ಲ ನಮಗೆ ಹೇಳ್ತಾರಾ ಏನೋ ಅಂದ. ಹಾಗೆ ನಮಗೇನು ಅವಶ್ಯಕತೆ ಇದೆ ಅಂದ್ಲು ಸ್ವಲ್ಪ ಕಟುವಾಗಿ ರಂಗಮ್ಮ. ರಂಗಮ್ಮ ಉದ್ದೇಶಪೂರ್ವಕವಾಗಿ ಅಕ್ಷತಾ ಪ್ರೆಗ್ನೆಂಟ್ ವಿಷಯವನ್ನು ಅನ್ನೋ ವೇದಾಳಿಗೆ ತಿಳಿತಾ ಇಲ್ಲ ಅಂತ ವೇದ ಅರ್ಥ ಮಾಡಿಕೊಂಡ್ಳು. ಅದಕ್ಕೆ ಕಾರಣ ಕೂಡ ತನ್ನ ಹಿಟ್ಲರ್ ಭಾವ ಅಂತ ಅದಕ್ಕೂ ಮುನ್ನ ಸೌರಭ್ ಮಾತುಗಳಲ್ಲಿ ತನಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದರಿಂದ ಸೌರಭ್ ಯಾಕೆ ಎಷ್ಟು ಕೋಪದಲ್ಲಿ ಇದ್ದಾನೆ ಅಂತ ತಿಳಿದುಕೊಳ್ಬೇಕು ಅಂತ ಅಂದ್ಕೊಂಡ್ಳು ವೇದ. ಹೀಗೆ ಯೋಚನೆಗಳಲ್ಲಿ ಇರಬೇಕಾದ್ರೆ ರಂಗಮ್ಮ ಅವಳನ್ನು ಅಲುಗಾಡಿಸ್ತಾ, ಏನಮ್ಮ ವೇದ, ಏನು ಯೋಚನೆ ಮಾಡ್ತಾ ಇದ್ದೀಯಾ? ಹಾಂ ಏನಿಲ್ಲ ರಂಗಮ್ಮ. ಸರಿ, ಹಾಗಾದರೆ ಅಕ್ಷತಾಳಿಗೆ ರೆಸ್ಟ್ ತಗೊಳ್ಳೋಕ್ಕೆ ಹೇಳು, ನಾನು ಆಮೇಲೆ ಬಂದು ಮಾತನಾಡ್ತೀನಿ ಅಂತ ಅಕ್ಷತಾ ಜೊತೆ ಅಂತ ಹೇಳಿ ತಿರುಗಿ ತನ್ನ ರೂಮ್ಗೆ ಹೊರಟು ಹೋದ್ಲು ವೇದ. ಮೆಟ್ಟಿಲಿಳಿತಾ ಸೌರಭ್ ಯಾಕೆ ಅಷ್ಟು ಕೋಪದಲ್ಲಿದ್ದಾನೆ? ಅಸಲಿಗೆ ಮನುಷ್ಯರನ್ನ ಯಾರನ್ನು ನಂಬಲ್ಲ ಅಂತಿದ್ದಾನೆ. ಏನಾಯಿತು? ಏನಾಗ್ತಾ ಇದೆ? ನಿಜವಾಗ್ಲೂ ಅಕ್ಷತಾಳನ್ನು ಲವ್ ಮಾಡ್ತಿದ್ದಾನ ಭಾವ
ಆದರೆ ತಾತಯ್ಯನವರು ಏನು ಹೇಳಿದರು, ಅಕ್ಷತಾ ಅವನನ್ನು ಆಸ್ತಿಗೋಸ್ಕರ ಟ್ರ್ಯಾಪ್ ಮಾಡ್ತಾ ಇದ್ದಾಳೆ ಅಂತ. ಆದರೆ ಈ ಅಕ್ಷತಾಳನ್ನು ನೋಡಿದರೆ ಹಾಗೆ ಅನ್ನಿಸ್ತಾ ಇಲ್ಲ. ಮೇಲಾಗಿ ಭಾವ ಅಂದರೆ ಅವಳಿಗೆ ತುಂಬಾ ಪ್ರೀತಿ ಇರೋ ಹಾಗೆ ಇದೆ. ಅಣ್ಣನಿಗೂ ಅಷ್ಟೇ. ಒಂದು ವೇಳೆ ಅದೇ ನಿಜವಾದರೆ ನಿಜವಾಗ್ಲೂ ಪ್ರೀತಿಸ್ತಾ ಇರುವವರನ್ನು ದೂರ ಮಾಡಿ ಅವರ ಮಧ್ಯಕ್ಕೆ ನಾನು ಹೋಗಬೇಕಾ? ಚೇಚೆ, ಅಸ್ಲಿಗೆ ಹಾಗೆ ಮಾಡಲೇಬಾರ್ದು. ಅಸ್ಲು ಅಣ್ಣನ ವಿಷಯದಲ್ಲಿ ಏನು ನಡೀತು ಅಂತ ತಿಳ್ಕೊಳ್ಬೇಕು. ಎಸ್, ಈಗಾಗಲೇ ತಾತಯ್ಯನವರಿಗೆ ಫೋನ್ ಮಾಡಿ ಅಜ್ಜಿಗೆ ಕೇಳ್ತೀನಿ ಏನು ನಡೀತು ಅಂತ. ಎಸ್, ಈಗಾಗಲೇ ತಾತಯ್ಯನವರಿಗೆ ಫೋನ್ ಮಾಡಿ ಅಜ್ಜಿಗೆ ಕೇಳ್ತೀನಿ ಏನು ನಡೀತು ಅಂತ ಅಂದ್ಕೊಂಡು ತನ್ನ ರೂಮ್ಗೆ ಹೋದಳು ವೇದ. ಮನೆಯಿಂದ ಹೊರಗಡೆ ಬಂದ ಸೌರಭ್ ದಾರಿಯಲ್ಲಿ 5 kg ಲಡ್ಡುಗಳನ್ನು ತಗೊಂಡು ನೇರವಾಗಿ ತನ್ನ ಹಳೆಯ ಸ್ನೇಹಿತ ಕೃಷ್ಣನ ಮನೆಗೆ ಹೋದ. ಅದಕ್ಕೂ 2 ದಿನ ಮುನ್ನವೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು ಕೃಷ್ಣನ ಕುಟುಂಬದವರು. ಈಗಾಗಲೇ ಕೃಷ್ಣನ ಕುತ್ತಿಗೆಗೆ ನೆಕ್ ಬೆಲ್ಟ್ ಇರೋದು, ಮೇಲಾಗಿ ಈಗ ಹೊಸದಾಗಿ ಮುಖದ ತುಂಬ ಸ್ಟಿಚಸ್ ಕೂಡ ಹಾಕಿರೋದ್ರಿಂದ ಪಾಪ ಅವನು ಬರೀ ಸಾಲಿಡ್ ಫುಡ್ಗಳನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡಿ ಓನ್ಲಿ ಲಿಕ್ವಿಡ್ ಮೇಲೆ ಅವಲಂಬಿಸಿದ್ದ ಕೃಷ್ಣ. ಕುಯ್ಯೋ ಮೊರ್ರೋ ಅಂತ ಉಸಿರುತ್ತಾ ಗೊಣಗ್ತಾ ಇದ್ದ ಕೃಷ್ಣನ ಮುಂದೆ ಬಂದು ಸೋಫಾದಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ ಸೌರಭ್ನ ನೋಡಿ ಕೃಷ್ಣ ಭಯದಿಂದ ಉಗುಳು ನುಂಗ್ತಾ ಇದ್ದಬೇಕಾದ್ರೆ, ಅರೆ ಮುಟ್ಟಾಳ, ಸುಮ್ಮನೆ ಯಾಕೆ ಹೀಗೆ ನುಂಗ್ತೀಯ? ಇಲ್ಲಿ ನೋಡು, ಈ ಸ್ವೀಟ್ ತಿನ್ನು ಅಂತ ಕೈಯಲ್ಲಿರೋ ಲಡ್ಡುನ ತಗೊಂಡು ಕೃಷ್ಣನ ಬಾಯಲ್ಲಿ ಇಟ್ಟು, ನಿನಗೆ ಒಂದು ಗುಡ್ ನ್ಯೂಸ್ ಅಂದ. ಸೌರಭ್ ಅಸಲಿಗೆ ಸಾಲಿಡ್ ಫುಡ್ ಯಾವುದನ್ನು ಕುಡಿಯೋದಕ್ಕೆ, ಹಲ್ಲು ನುಂಗೋಕ್ಕೆ ಗಂಟ್ಲು, ಅದು ಅರಗಿಸಿಕೊಳ್ಳೋಕೆ ಶರೀರ ಸಹಕರಿಸದೆ ಅಳ್ತಾ ಇದ್ದ. ಕೃಷ್ಣನ ಬಾಯಿ ಬೊಂಬಾಯಾಯಿತು. ಆ ಲಡ್ಡುನ ಬಾಯಿ ತುಂಬ ದಟ್ಟವಾಗಿ ತುಪ್ಪ ಹಾಕಿ ಮಾಡಿದ ಲಡ್ಡು ಇಟ್ಬಿಟ್ಟಿದ್ರಿಂದ ಅದು ಗಂಟ್ಲಿಗೆ ಅಡ್ಡ ಬಿದ್ದು ಕೆಮ್ಮುತ್ತಾ ಇರಬೇಕಾದ್ರೆ ಕೈಗೆ ಕಟ್ಟಿನೊಂದಿಗೆ ವೀಲ್ ಚೇರ್ನಲ್ಲಿ ಸೆಟಲ್ ಆಗಿ ಹೊರಗಡೆ ಬಂದು ರಾಧ. ಕೃಷ್ಣನ ಈ ಪರಲೋಕ ಮತ್ತು ಭೂಲೋಕದ ಮಧ್ಯೆ ಸಿಕ್ಕಿ ಹಾಕ್ಕೊಂಡು ಒದ್ದಾಡ್ತಾ ಇರೋ ನೋವನ್ನು ಕಣ್ಣಾರೆ ಕಂಡ ರಾಧಾ ಸುಮನ್ ರೀ ಸುಮನ್ ಅಂತ ಮಗನನ್ನು ಕರೆಯುತ್ತಾ ಎಲೆಕ್ಟ್ರಿಕಲ್ ವೀಲ್ ಚೇರ್ ಬಟನ್ನ ಪ್ರೆಸ್ ಮಾಡಿ ಗಂಡನ ಮುಂದೆ ಬಂದಳು. ಆತಂಕದಿಂದ ಕೇಳಿ ಬರ್ತಾ ಇದ್ದ ತಾಯಿ ಧ್ವನಿ ಕೇಳಿ ತನ್ನ ರೂಮ್ನಲ್ಲಿದ್ದವನು ಕೂಡ ಮಾಮ್ ಅಂತ ಕರೆಯುತ್ತಾ ಹೊರಗಡೆ ಬಂದ. ಸೌರಭ್ ಅಂತ ರಾಧಾ ಹೇಳ್ತಾ ಇದ್ದ ಗಂಟಲಿಗೆ ಫಟ್ ಅಂದ ಗಂಟನ ಕಪಾಳ DTS ರೇಂಜ್ನಲ್ಲಿ ಸಿಡಿದಿದ್ದು. ಡ್ಯಾಡಿ ಅಂತ ಸುಮನ್ ಹೊರಗಡೆ ಬಂದಿದ್ದು. ಕೃಷ್ಣ ಜೀವ ಬಾಯಿಗೆ ಬಂದಿದ್ದು. ಇದು 3 ಕೂಡ ಒಂದೇ ಸಾರಿಗೆ ನಡೀತು. ಏಯ್, ನಮ್ಮ ಡ್ಯಾಡಿಗೆ ಯಾಕೆ ಹೊಡಿತೀಯೋ? ಆವೇಶದಿಂದ ಬಂದು ಕೇಳಿದ ಸುಮನ್. ಆ ವಿಷಯ ನಿನ್ನ ಅಮ್ಮನನ್ನು ಕೇಳು. ಬೇಕೂಫ್, ನಾನೇನು ತುಂಬ ಹ್ಯಾಪಿ ಮೂಡ್ನಲ್ಲಿ ಇದ್ದು ನನಗಿರುವ ಲೈಫ್ ಟೈಮ್ ಎನಿಮೀಸ್ ಅಂದರೆ ನಿಮ್ಮಂಥ ಶತ್ರುಗಳ ಜೊತೆ ಗುಡ್ ನ್ಯೂಸ್ ಶೇರ್ ಮಾಡಿಕೊಂಡು ನಿಮಗೆ ಹೊಟ್ಟೆ ಉರಿಸೋಣ ಅಂತ ಬಂದೆ. ಗುಡ್ ನ್ಯೂಸಾ? ಏನದು ಅಂದ್ಲು ರಾಧಾ. ಮತ್ತೆ ಪಟ್. ಏಯ್, ಮತ್ತೆ ಯಾಕೆ ಹೊಡಿತೀಯೋ? ಈ ಸಾರಿ ಒಂದು ಕೈಯಿಂದ ಆವೇಶದಿಂದ ಸೌರಭ್ನ ಕಾಲನ್ನು ಹಿಡ್ಕೊಂಡು ಇನ್ನೊಂದು ಕೈಯನ್ನು ಸೌರಭ್ನ ಹೊಡಿಲಿಕ್ಕೆ ಮೇಲೆತ್ತಿದ ಕೈಯನ್ನು ಸುಮನ್. ಏಯ್ ಸುಮನ್, ನಿನ್ನ ಅಪ್ಪ ತಿಂತಿದ್ದನಲ್ಲೋ, ನಿನಗೆ ಯಾಕೆ ಅಷ್ಟು ಆತ್ರ? ನಿನ್ನ ಕೋಟ ನಿನಗಿರುತ್ತೆ. ಅದ್ಯಾಗೂ ಈಗಿನ ಹ್ಯಾಪಿನೆಸ್ನಲ್ಲಿ ನಿನ್ನನ್ನು ಪಕ್ಕಕ್ಕಿಟ್ಟೆ. ಅದಕ್ಕೆ ಇಷ್ಟು ಬೇಗ ಆತರ ಪಟ್ಟರೆ ಹೇಗೆ ತಮ್ಮೋ? ನನ್ನ ಕಾಲರೇ ಹಿಡಿಯೋಷ್ಟು ಗಂಡಸಾದ್ಯ ನೀನು ಅಂತ ಆ ಕಾಲರ್ ಹಿಡಿದ ಕೈಯನ್ನು ಹಿಂದಕ್ಕೆ ಮುರಿತಾ ಇದ್ದ ಹಾಗೆ ಫಟಾಫಟ್ ಅಂತ ಬರ್ತಾ ಇರುವ ಸೌಂಡ್ಗೆ ಭಯಪಟ್ಟು ಆಟೋಮೆಟಿಕ್ಕಾಗಿ ಮೇಲಕ್ಕೆತ್ತಿದ ಕೈಗಳಿಗೆ ಕೆಳಗಡೆ ಇಳಿತು ಸುಮನ್ ಬೇಬಿದು. ಹಿಂದಕ್ಕೆ ಮಡಚಿದ ಕೈಯನ್ನು ಇನ್ನೂ ಬೆನ್ನಿಗೆ ತಗಲುವ ಹಾಗೆ ಅದುಮಿ ಹಿಡಿದು ಹಿಂದೆಯೇ ಫೋಲ್ಡ್ ಮಾಡಿ ನಿಲ್ಲಿಸದೆ ಕೆನ್ನೆ ಮೇಲೆ ತಬಲ ಬಾರಿಸ್ಬಿಟ್ಟ ಸೌರಭ್. ಮಗನ ಕೈ ಕೆನ್ನೆ ಸೇರಿ ಮಾಡ್ತಾ ಇರುವ ಸೌಂಡ್ಗೆ ಹೆತ್ತ ತಾಯಿ ಹೊಟ್ಟೆ ಉರಿದೇ ಇರುತ್ತಾ? ಉರಿದು, ಏ ಸೌರಭ್,
ಏನು ಮಾಡ್ತಾ ಇದೆಯೋ ಅಂತ ರಿಯಾಲಿಟಿ ಕೇಳಿದ್ಲು. ರಾಧಾ ಮುರಿದ ಸುಮ್ಮನ ಕೈಯನ್ನು ಬಿಡುತ್ತಾ, ಇದು ಅಲ್ವಾ ನಿನ್ನ ಒರಿಜಿನಲ್? ಸುಮ್ಮನೆ ಅಭ್ಯಾಸ ಇಲ್ಲದ ಪ್ರೀತಿಯನ್ನು ನನ್ನ ಹತ್ತಿರ ಸುರಿದು ಇಷ್ಟು ದಿನ ನಿನ್ನ ಗಂಡನನ್ನು ಹೊಡೆಸ್ದಿಯಲ್ಲ ಪಾಪ. ಈಗ ಮಗನ ಕೈಯನ್ನು ಮುರಿಯೋ ಹಾಗೆ ಮಾಡಿದೆ ಅಂದ ಸೌರಭ್. ಹಿಂದಕ್ಕೆ ಮಡಚಿದ ಕೈ ಮುಂದೆ ಬರಲ್ಲ ಅಂತ ಮೊಂಡಾಟ ಮಾಡ್ತಿದ್ರು. ಹಿಡಿತಾ ಬಿಡದ ವಿಕ್ರಮನಿಗೆ ಕಸಿನ್ ಬ್ರದರ್ ಹಾಗೆ ಮತ್ತೆ ಸೌರಭ್ನ ಮೇಲೆ ಮಾತು ಎತ್ತಿಕೊಂಡು ಹರಿಹಾಯ್ದ ಸುಮನ್. ಬಾಯಿ ತೆರೆಯೋಕೆ ಹೋಗ್ತಾ ಇದ್ದ ಸುಮನ್ಗೆ ಮೂಗಿನ ಮೇಲೆ ಪಂಚ್ ಕೊಟ್ಟು ತಂದೆಯ ಪಕ್ಕ ಸೆಟಲ್ ಮಾಡಿ ರಾಧಾಳ ವೀಲ್ ಚೇರನ್ನು ಕೂಡ ಅವರ ಲೈನ್ನಲ್ಲೇ ಸೆಟಲ್ ಮಾಡಿದ. ಅವರ ಮುಂದೆ ಸೋಫಾದಲ್ಲಿ ಕೂತು ಆವೇಶದಿಂದ ಬಾಯಿ ತೆರೆಯುವ ಮೂವರ ಕಡೆ ನೋಡಿ ಕೈ ಅಡ್ಡ ಇಟ್ಟು, ಏಯ್ ನಿಲ್ರೋ, ಯಾಕೀ ಆವೇಶ? ನಾನೇ ನಿಮಗೆ ಗುಡ್ ನ್ಯೂಸ್ ಹೇಳೋಣ ಅಂತ ಎಷ್ಟೋ ಆಸೆಯಿಂದ ಬಂದೆ ಅಂದ ಸೌರಭ್.